ಅಲ್ಲಿ ಇಲ್ಲಿ ನಿಲ್ತ್ಕೊಂಡ್ರಿ ಕ್ಯೂ ಅಂತಂದ್ರು ನಿಂತಿದ್ದೀವಿ. ಇಲ್ಲಿ ಇವ್ರು ಹೇಳಿರು ಮಲ್ಲಿಕಾರ್ಜುನಯ್ಯ ಅಂತ. ಏನ್ ಕೊಡ್ಬೇಕೇಳಿ ನೀವು ಕೇಳಿ. ನಮಸ್ಕಾರ. ಸಮಸ್ಯೆ ಹೇಳೇ ಇಲ್ವಲ್ಲ. ಅದನ್ನೇ ಸರ್ ಎಲ್ಲ ಎದುರುಗಡೆ ನೋಡಬೇಡ, ಈ ಸಮಸ್ಯೆ ನೀವಿಬ್ಬರು ಇದ್ದಾಗಲೇ ಹೇಳ್ಬೇಕು ಅಂತ. ಹೌದಾ? ದೊಡ್ಡ ಸಮಸ್ಯೆ. ಸರ್ ಹಂಗೆ ಹೊರಟೋಗ್ಬಿಟ್ರೆ ಹೆಂಗೆ ಸರ್? ನಾವು ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗೆ ಹೋದ್ರೆ ಹೆಂಗೆ? ನಾವು ಕಾಯ್ತಾ ಇದೀವಿ ಸ್ವಾಮಿ. ಏನ್ ಮಾತಾಡ್ತೀವಿ? ನಾವು ಕಾಯ್ತಾ ಇದೀವಿ ಸರ್. ಇಲ್ಲ ಬಾಳಗಿಂದ ಅಂದ್ರೆ ಕೊಡು, ಯಾರು ಬೇಡ ಅಂತ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್. ಅವ್ರು ಈಗ ಬಿಟ್ಟಿದ್ದು ನನ್ನ ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮ ಆಯ್ತು ಕೊಡು. ಎಲ್ಲರಿಗೂ ಫ್ರೀ ಆಗಿ ಬಿಟ್ಟವ್ರೆ. ಕನ್ನಡದೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಹಂಗಾದ್ರೆ ನಾವು ಕೊಡೋದು ವೇಸ್ಟ್ ಸರ್. ಹಂಗಾರೆ ನೀನ್ ಕೊಡಬೇಡ ಅಂತ ತೆಗಿಯೋ ಕ್ಯಾಮ್ರಾನ ನಾನೇನ್ ಬೇಡ ಅಂತಿದ್ದೀನಿ ಸರ್. ನಾವು ನೋಡಿ ಸ್ವಾಮಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ. ಭಾಷಣ ಅಲ್ಲ. ನಾವು ಅವೆಲ್ಲ ಮಾಡ್ತಾರೆ ಸರ್. ನೋಡಿ ನೋಡಿ ಸರ್, ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ ಸರ್. ನಿಮ್ಮ ಎದುರಿಗೆ ಯಾಕೆ ಸರ್ ಇದು ಆರ್ಕಿವಲ್ಲ? ಕೊಡು ಅರ್ಜಿ. ನಾವು ಗಲಾಟೆ ಮಾಡಕ್ ಬಂದಿದೀವಾ? ಯಾರು ಮಾಡಲ್ಲ, ಇವರೇ ವಿಡಿಯೋ ಮಾಡಿದ್ರೆ ನೀವು ಹಿಡ್ಕೊಂಡು ಹೋಗ್ಬಿಟ್ರೆ ಏನರ್ಥ? ಅಲ್ಲ, ವಿಡಿಯೋ ಮಾಡಕ್ ಅವಕಾಶ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ? ಏನಿದು ದಬ್ಬಾಳಕ್ಕೆ? ಗೃಹ ಮಂತ್ರಿ ಮುದ್ರಣೆ ಈ ತರ ಗೃಹ ಮಂತ್ರಿಗಳು ಅವ್ರ ಜೊತೆ ಮಾತಾಡಕ್ಕೆ ಇಲ್ಲ ಆದ್ರೆ ಏನರ್ಥ? ಜನಗಳ ಕಡೆ ಅವ್ರು ಇನ್ನೂ ಜಾಸ್ತಿ ಬಡ್ತಾರೆ ನಡ್ರ ಬರ ಕೊಡ್ತಾರೆ. ಜನ ಬಂದ್ರೆ ಇಲ್ಲ, ಅವರೇ ಕೊಡ್ತಾರೆ. ಜನಗಳೇ ಕೊಡ್ತಾರೆ. ಬಂದ್ರೆ ಇಲ್ಲಿ ಜನಗಳೇ ಕೊಡ್ತಾರೆ. ಬೈಲಿ